ಗೈಸ್ ಎಲ್ಲರೂ ನಾಟಕ ನೋಡಕ್ ಹೋಗವ್ರೆ. ನಾವು ಮಧ್ಯಾಹ್ನ ಟೆಂಪಲಿಂದ ಬಂದ್ಬಿಟ್ಟು ಊಟ ಮಾಡಿ ಮಲಗಿದ್ವಿ. ಏನಕ್ಕಂದ್ರೆ ರಾತ್ರಿ ಬಸ್ಸಲ್ಲಿ ಸರಿ ನಿದ್ದೆ ಆಗಿಲ್ಲ, ಸಕ್ಕ ಟಯರ್ಡ್ ಆಗಿತ್ತು, ಅದಕ್ಕೆ ಮಲ್ಕೊಬಿಟ್ವಿ. ಅವ್ರ ಪಾಪ ಹೇಳಿ ಹೋದ್ರು ನಮಗೆ, ರೆಸ್ಟ್ ಮಾಡ್ತಾಯಿರಿ, ನಾವು ಬರ್ತೀವಿ ಮತ್ತೆ ನೈಟ್ ಜಾತ್ರೆ ಸುತ್ತಾಡೋದ ಅಂತ. ಅದಕ್ಕೆ ನಾವು ಮಲ್ಕೊಂಡಿದ್ವಿ. ಎಚ್ಚರ ಆಯಿತು, ಅದಕ್ಕೆ ಟೀ ಕುಡಿದು ಇಲ್ಲೆಲ್ಲ ಟೀ ಅಂಗಡಿ ಇರುತ್ತೆ. ಮತ್ತೆ ಓಕೆ ನೋಡ್ರಿ, ನಮ್ಮ ಶಶಾಂಕ್ ಅವ್ರು ಡ್ರೈವ್ ಮಾಡ್ತಾ ಇದ್ದಾರೆ. ಖುಷಿ ನೋಡ ಪಾಕಿಸ್ತಾನ್ ಮ್ಯಾಚ್ ಆಗ್ತಿದೆ ಗಾಯ್ಸ್. It's not India-Pakistan match. It's a war. World War. ನೀವು ರೀಸೆಂಟ್ ಆಗಿ ನೋಡಿರ್ತೀರ, ಒಂದು ಹಿಮಾಲಯದಲ್ಲಿ ಒಂದು ಪೆಂಗ್ವಿನು ಗುಂಪನ್ನ ಬಿಟ್ಟು ಎಲ್ಲೋ ಹೋಗಿ ಸತ್ತೋಗಿರೋದಂತ. ಬಟ್ ಇದೆ ಆ ಪೆಂಗ್ವಿನು ನೋಡಿ, ಸತ್ತೋಗಿಲ್ಲ. ಅದು ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ನಡ್ಕೊಂಡು ಕೂತಿದೆ ಯಲ್ಲಾಪುರದಲ್ಲಿ. ಕಲರ್ ಚೇಂಜ್ ಮಾಡೋದು ಗೊತ್ತಾಗಲ್ಲ ಅಂತ ಅನ್ಕೊಂಡೈತೆ ನೋಡಿ. ಏನು ಮಾಡಿದ್ರು ಸತ್ತೋಗ್ತಾ ಇಲ್ಲ ಅದು ನೋಡಿ, ಇಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ, ಎಲ್ಲ ಸತ್ತೋಗಿದೆ, ಏನೇನೆಲ್ಲ ಆಗ್ತಾ ಇದ್ದಾರೆ. ಅದರಿಂದ ಕಹಾನಿ ಮೇ ಟ್ವಿಸ್ಟೇ ನೋಡಿ, ಸತ್ತೋಗ್ತಾ ಇಲ್ಲ ಇದು. ನೀವು ಹೆಂಗೆ ಗೊತ್ತಾಗೋದು ಸತ್ತೋಗ್ತಾ ಇಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ದಯಮಾಡಿ ಹೇಳಿ ಅಣ್ಣ, ನಾನು ಯಾವತ್ತಾದ್ರೂ ಯಾರಿಗಾದ್ರೂ ಅಗೌರವಾಗಿ ನಡ್ಕೊಂಡಿದ್ದೀನ? ದಯಮಾಡಿ ಹೇಳಿ. ಏನ್ ಕಮೆಂಟ್ಸ್ ಇಲ್ಲಪ್ಪ, ನಿಮ್ಗೂ ಹೇಳ್ಕೊಡ್ಬೇಕಾ ಚಪಾತಿ ಹೇಗೆ ರೌಂಡ್ ಆಗಿ ಅಂತ? ನಮ್ಮ ವ್ಯೂವರ್ಸಿಗೆ ಗೊತ್ತು ನಾವೆಂತ ಒಳ್ಳೆ ಶೆಫ್ ಅಂತ. ಪ್ರಥಮ್ ದೇವ್ ಒಳ್ಳೆ ಶೆಫ್, ಏನಂತೀರ? ದಿವ್ಸಗಿಲ್ಲ ಅವನು. ಈ ಚಪಾತಿ ಹಿಟ್ಟನೆಲ್ಲ ಯಾವ್ದಾದ್ರು ಕಲ್ಸಿರ್ಬೋದು. ಎನಿಗೆಸ್ ಕೈಯಲ್ಲಿ ಶಾಕ್ ಆಗ್ಬಿಡಿ. ಲಾರಿಲಿ ಈ ಲಾರಿ ಚಪಾತಿ ಹಿಟ್ಟು ಕಲ್ಸಿದ್ದಾರೆ ನೋಡಿ. ಆಮೇಲೆ ಹೇಳಿ ಮಾತಾಡಿ. ಮೊದಲು ನೀರು ಬಿಸಿ ಕುದಿಲಿಕ್ಕೆ ಇಡೋದು. ಓಕೆ, ಅದಕ್ಕೆ ಉಪ್ಪು ಎಣ್ಣೆ ಹಾಕಿ ಕುದಿಸಿ ಕುದಿಸ್ಬೇಕಾ? ನೀರು, ಹಾ. ಸಕ್ಕರೆ ರುಚಿ ಸ್ವಲ್ಪ ಸಕ್ಕರೆ ಹಾಕೋದು. ಸಕ್ಕರೆ ಇಲ್ಲದೆ ಯಾವುದು ಇಲ್ಲ. ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡಿ, ಒಳ್ಳೇದು. ಏನಂತೀರಾ? ಗುಡ್ ಫಾರ್ ಅಲ್ವಾ? ಬಟ್ ಒಳ್ಳೆ ಬೆಲ್ಲನೇ, ಪೇಟೆ ಬೆಲ್ಲ ಎಲ್ಲ ಯೂಸ್ ಮಾಡಬೇಡಿ, ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ. ಹೌದು ಕಣೋ, ನೀನ್ ಹೇಳ್ತಾ ಇರೋದು ಕರೆಕ್ಟ್. ನೋಡಿ, ಎಲ್ಲ ಎಕ್ಸ್ಪೀರಿಯನ್ಸ್. ನಮ್ಮಷ್ಟೆಲ್ಲ ಚೆನ್ನಾಗಿ ಬಂದಿದೆ. ನಾವಿವಾಗ
ಜಾತ್ರೆಗೆ ಹೋಗ್ತಾ ಇದೀವಿ, ಯಲ್ಲಾಪುರ ಜಾತ್ರೆ. ಹನ್ನೊಂದು 15 ಸಿಕ್ಕಾಬಿಟ್ಟೆ ಚಳಿ ಇತ್ತು. ಮೈಸೂರಲ್ಲೇ ಇಷ್ಟಿಲ್ಲ ಮಾರೆ. ಗಾಯ್ಸ್, ನಾವು ಶಶಾಂಕ್ ಅಣ್ಣನ ನಮ್ಮ ಫ್ಯಾಮಿಲಿ ಬರೋದೇ ವೇಟ್ ಮಾಡ್ತಿದ್ವಿ. ಫೈನಲಿ ಬಂದವರು. ಕಾರ್ ಪಾರ್ಕಿಂಗ್ ಜಾಗ ಹಿಡಿದು ನಿಂತಿದ್ದೀವಿ ನಾವು ಅಂತೀನಿ. ಜನ ಸಿಕ್ಕಾಬಿಟ್ಟಿದ್ದಾರೆ ಒಳಗಡೆ ಅಂತ ನೋಡ್ಬೋದು ನೀವು. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಸಿಕ್ಕಾಬಿಡೋ ಜನ ಇದೆ ನೋಡಿ ಅಪ್ಪ ಹೆಂಗೆ. ಇವರು ಶಶಾಂಕ್ ಅವ್ರ ತಂದೆಯವರು. ಹೆಲ್ದಿ ಫುಡ್ ಐತೆ ನೋಡಿ ಗೈಸ್. ಅನುಕೂಲ ಆಗ್ಬಿಟ್ಟಲ್ಲ ಒಂದೇ ದಿನಕ್ಕೆ. ಎದುರು ಸಾಕ್ತಂದೆ ಹಾರ್ನ್ ಹಾಕಿದ್ರೆ ನೋಡಿ ಗೈಸ್. ಮೋಸ್ಟ್ ಹೆಲ್ದಿ ಫುಡ್ಗಳು, ಮೊಮೋಸು, ಕಬಾಬು, ಜ್ಯೂಸು. ಈ ಕಡೆ ಆಯ್ತಾ ಸೋಡಾ, ಲೆಮನ್ ಸೋಡಾ. ನಿಮ್ಮೂರ್ ಜಾತ್ರೆಗೆ ಬಂದಿದ್ದೀವಿ ನಾವು. ಏನ್ ಹೇಳ್ತೀರಾ? ಎಂಜಾಯ್ ಮಾಡಿ ಚೆನ್ನಾಗಿ. ಅಷ್ಟೇ. ಹಾ, ನಮ್ಮೂರ್ ಜಾತ್ರೆ ಬಗ್ಗೆ ಎಲ್ಲರಿಗೂ ಗೊತ್ತಿಲ್ಲ. ಎಕ್ಸ್ಪ್ಲೇನ್ ಮಾಡ್ಬೇಕು. ತುಂಬಾ ಚಿಕ್ಕೂರು, ಅಷ್ಟೇನು ಭರ್ಜರಿ ಇರಲ್ಲ ಅಂತ ಅಂದ್ಕೊಂಡಿರ್ತಾರೆ. ಅವರಿಗೆಲ್ಲ ತೋರಿಸ್ಕೊಡ್ತಾ ಇದ್ದಕ್ಕೆ ಥ್ಯಾಂಕ್ ಯು. ಆಮೇಲೆ ನನ್ನ ತಂಗಿನೂ ಕೇಳಿ. ಎಂತ ಮಗ ಬಲೂನ್ ಮಾಡ್ತೆ? ಯಾವ ಗೇಮು ಆಡಲ್ಲ? मतलबी हो जा जरा मतलबी, दुनिया की सुनता है क्यों, खुद की भी सुन ले कभी. मतलबी ಲೋಕಲ್ ಪುಷ್ಪ ಇದು ಆಡಕ್ ಬಂದಿದ್ದೀವಿ ನಾವು. ಆಲ್ರೆಡಿ ಇಲ್ಲೇ ಮೀ ಡ್ರಾಪ್. शुगर टिकट आखिरी शुगर टिकट मिलेगा, इसके बाद वाला चुनाव Don't stop the disco lights and lasers and the Miami they blazers. DJ plays on ace up, so we gonna put your hands up. जो ये वाला खेल हमारा खत्म हो गया, समाप्त हो गया. ये तो सामने देखो ತಡ ನಿಲ್ಸಕ್ ಆಗಲ್ಲ. हो गया. अब लोग अपने प्रोग्राम करने के लिए होने के तैयार. आखिरी शो करेंगे आखिरी लास्ट एंड फाइनल. ಇದೊಂದು ಆಡಿಲ್ಲ ಗೈಸ್. ಇದನ್ನ आखिरी शो ಅದಕ್ಕೆ ಸ್ವಲ್ಪ ವಾಮಿಟ್ ಆಗುತ್ತೆ. लास्ट एंड ಇವನು ಇದಾಡ್ದ ಬೋಟ್ ರೈಡ್ ಎಲ್ಲ ಹೋಗಿ ಬಂದ ಅಣ್ಣ ಒಂದ್ಸಲ.
ಅವ್ನ್ ಗಾಡಿ ಎಕ್ಸೈಟರ್ ಕೊಡೋದಲ್ಲ ಫುಲ್ ಖುಷಿ ಅವನು. ರೆಸ್ಪೆಕ್ಟೇ ಇಲ್ಲ ಫುಲ್. ನೋಡಿ ಗಾಯ್ಸ್, ಯಲ್ಲಾಪುರ ಜಾತ್ರೆಯಲ್ಲಿ ನನ್ನ ಪಾರ್ಟ್ನರ್. ಯಾವುದು ಫಸ್ಟ್ 10 ಗಂಟೆಗೆ ಟಾಪ್ ಆ್ಯಂಗಲ್ಲು. ನೋಡಿ ಗೋಬಿ ರೋಲ್ ಮಾಡ್ದಂಗೆ ಮಾಡ್ತಾವನೆ ಇವ್ರೆ. ಬೇಡ ಬೇಡ ಗೈಸ್, ನನಗೆ ವಾಮಿಟ್ ಆಗುತ್ತೆ ಗೈಸ್. ಒಂದ್ಸಲ ಆಗಿತ್ತು, ಅದಕ್ಕೆ ಆ ಭಯ ಇನ್ನೂ ಹೋಗಿಲ್ಲ. ಅದು ಟಾಪ್ ಹೆಂಗ गाइस ನೋಡಿ ಚೂಟಾ ಪೆಂಗ್ವಿನ್ छोटा नहीं चूटा ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ಹೆಲೋ ಫ್ಯಾಮ್, ಎಲ್ಲ ಜಾರೋಗೈತೆ ಎಲ್ಲ. ಅಂತೂ ಇಂತೂ ಜಾತ್ರೆ ಓಡಾಟ ಎಲ್ಲ ಮುಗೀತು. ಶಿಸ್ತಾಗ ಬೆಳಿಗ್ಗೆ ಎದ್ದು ಭಟ್ಕಳಕ್ಕೆ ಹೋಗ್ಬೇಕು ನಾವು. ಇವಾಗ ಟೈಮ್ ಬಂದು 2:20. ಈ ಅಣ್ಣನ ಕಾರ್ ಮುಂದೆ ಹೋಗ್ತೈತೆ. ಓಕೆ ಫ್ಯಾಮ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂದ್ರೆ ನಾಳೆ ಫುಲ್ ಸುಸ್ತಾಗಿದೆ, ಹೋಗಿ ಮಲಗ್ತೀವಿ. ಬಾಯ್ ಬಾಯ್.